ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ SSLC ಮತ್ತು ITI ಪಾಸ್ ಮಾಡಿದವರಿಗೆ ಬಹಳ ದೊಡ್ಡ ಅವಕಾಶದ ಬಗ್ಗೆ ಮಾಹಿತಿ ನೀಡ್ತಿದ್ದೀನಿ. ಭಾರತೀಯ ರೈಲ್ವೆ ಇಲಾಖೆಯಿಂದ RRB ಗ್ರೂಪ್ ಡಿ ರಿಕ್ರೂಟ್ಮೆಂಟ್ 2026 ಈ ನೇಮಕಾತಿಯಲ್ಲಿ ಒಟ್ಟು ಸುಮಾರು 22,000 ಹುದ್ದೆಗಳಿವೆ. ಇದು 10ನೇ ತರಗತಿ ಪಾಸ್ ಮತ್ತು ITI ಮಾಡಿದ ಎಲ್ಲ ಅಭ್ಯರ್ಥಿಗಳಿಗೆ ಅತ್ಯುತ್ತಮ ಸರ್ಕಾರಿ ಉದ್ಯೋಗದ ಅವಕಾಶ. RRB ಗ್ರೂಪ್ ಡಿ ಅಂದರೆ ಟ್ರ್ಯಾಕ್ ಮೇಂಟೈನರ್, ಪಾಯಿಂಟ್ಸ್ ಮ್ಯಾನ್, ಅಸಿಸ್ಟೆಂಟ್ ಹೀಗೆ ಹಲವಾರು ಹುದ್ದೆಗಳು. ಈ ಕೆಲಸಗಳು ಭಾರತದೆಲ್ಲೆಡೆ ರೈಲ್ವೆ ವಿಭಾಗದಲ್ಲಿ ಸಿಗುತ್ತವೆ. ಈ ವಿಡಿಯೋ ಕೊನೆವರೆಗೂ ನೋಡಿದರೆ ಯಾರು ಅರ್ಜಿ ಹಾಕಬಹುದು, ವಿದ್ಯಾರ್ಹತೆ ಏನು, ವಯೋಮಿತಿ ಎಷ್ಟು, ಸಂಬಳ ಎಷ್ಟು, ಆಯ್ಕೆ ಪ್ರಕ್ರಿಯೆ ಹೇಗೆ ಎಲ್ಲ ಮಾಹಿತಿಯನ್ನು ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ನೇಮಕಾತಿಯನ್ನು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಡೆಸುತ್ತಿದೆ. ಇದು ಗ್ರೂಪ್ ಡಿ ಲೆವೆಲ್ 1 ಹುದ್ದೆಗಳ ನೇಮಕಾತಿಯಾಗಿದ್ದು ಕೇಂದ್ರ ಸರ್ಕಾರದ ಶಾಶ್ವತ ಉದ್ಯೋಗ. ಕೆಲಸದ ಸ್ಥಳ ಭಾರತದೆಲ್ಲೆಡೆ ರೈಲ್ವೆ ವಲಯಗಳಲ್ಲಿ ಇರುತ್ತದೆ. ಈ ಬಾರಿ RRB ಗ್ರೂಪ್ ಡಿ ನೇಮಕಾತಿಯಲ್ಲಿ ಸುಮಾರು 22,000 ಹುದ್ದೆಗಳು ಇವೆ. ಈ ಹುದ್ದೆಗಳು ವಿವಿಧ ರೈಲ್ವೆ ಝೋನ್ಗಳಿಗೆ ಹಂಚಿಕೆಯಾಗುತ್ತವೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿ ಹಾಕಬಹುದು. ಪೋಸ್ಟ್ ಡೀಟೇಲ್ಸ್: ಗ್ರೂಪ್ ಡಿ ಅಡಿಯಲ್ಲಿ ಟ್ರ್ಯಾಕ್ ಮೇಂಟೈನರ್ಗೆ 11,000 ಹುದ್ದೆಗಳು, ಪಾಯಿಂಟ್ಸ್ ಮ್ಯಾನ್ಗೆ 5,000 ಹುದ್ದೆಗಳು ಮತ್ತು ಅಸಿಸ್ಟೆಂಟ್ಗೆ 6,000 ಹುದ್ದೆಗಳು ಇರುತ್ತವೆ. ಇವು ರೈಲ್ವೆ ದಿನನಿತ್ಯದ ಕಾರ್ಯಾಚರಣೆಗೆ ಬಹಳ ಮುಖ್ಯವಾದ ಕೆಲಸಗಳು. ಉದ್ಯೋಗ ಅರ್ಹತೆಯನ್ನು ನೋಡೋದಾದರೆ ಈ ಉದ್ಯೋಗಕ್ಕೆ ಅರ್ಜಿ ಹಾಕಲು ಅಭ್ಯರ್ಥಿಯು 10ನೇ ತರಗತಿ ಪಾಸ್ ಆಗಿರಬೇಕು ಅಥವಾ ITI ಅಥವಾ NSC ಸರ್ಟಿಫಿಕೇಟ್ ಇದ್ದರೆ ಸಾಕು. ಯಾವುದೇ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಅಗತ್ಯವಿಲ್ಲ. ವಯಸ್ಸಿನ ವಯೋಮಿತಿ: ಅಭ್ಯರ್ಥಿಯು ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 33 ವರ್ಷ. ವಯಸ್ಸಿನ ಸಡಿಲಿಕೆಯನ್ನು ನೋಡೋದಾದರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, PWBD ಅಭ್ಯರ್ಥಿಗಳಿಗೆ 10 ವರ್ಷ ವಯಸ್ಸಿನ ಸಡಿಲಿಕೆ ಇರುತ್ತದೆ. ವೇತನ ಆಯೋಗದಂತೆ ಲೆವೆಲ್ 1 ಸಂಬಳ ಸಿಗುತ್ತದೆ. ಮೂಲ ವೇತನ 18,000 ಆಗಿದ್ದು DA HRA ಸೇರಿ ತಿಂಗಳಿಗೆ ಸುಮಾರು 22 ರಿಂದ 25,000 ರೂಪಾಯಿ ಕೈಗೆ ಸಿಗುತ್ತದೆ. ಅಪ್ಲಿಕೇಶನ್ ಫೀ: ಜನರಲ್, OBC, EWS ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ, SC/ST ಮಹಿಳಾ ಅಭ್ಯರ್ಥಿಗಳಿಗೆ 250 ರೂಪಾಯಿ ಮಾತ್ರ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪರೀಕ್ಷೆ ಬರೆದವರಿಗೆ ಈ ಶುಲ್ಕ ಮರುಪಾವತಿ ಮಾಡಲಾಗುತ್ತದೆ. ಪ್ರಕ್ರಿಯೆ 4 ಹಂತಗಳಲ್ಲಿ ನಡೆಯುತ್ತದೆ. ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬರೆಯಬೇಕು. ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಅದಾದ ಮೇಲೆ ದಾಖಲೆ ಪರಿಶೀಲನೆ ಮತ್ತು ಮೆಡಿಕಲ್ ಟೆಸ್ಟ್ ಇರುತ್ತದೆ. ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಎಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಗಣಿತ, ತಾರ್ಕಿಕತೆ, ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನದಿಂದ ಪ್ರಶ್ನೆಗಳು ಬರುತ್ತವೆ. ವಿಜ್ಞಾನ ವಿಷಯವು 10ನೇ ತರಗತಿ ಮಟ್ಟದಲ್ಲಿರುತ್ತದೆ. RRB ಗ್ರೂಪ್ ಡಿ 2026 ಅರ್ಜಿ ಆರಂಭ ಆಗೋದು ಜನವರಿ 31, 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 2, 2026. ಅರ್ಜಿ ಸಲ್ಲಿಸುವ ವಿಧಾನ: ಮೊದಲು RRB ರಿಕ್ರೂಟ್ಮೆಂಟ್ 2026 ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಅಭ್ಯರ್ಥಿ ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರೈಸಿದ್ದಾನೆ ಎಂದು ಖಚಿತಪಡಿಸಿಕೊಳ್ಳಿ. ಅರ್ಹತೆ ಅಂದರೆ ಎಜುಕೇಷನ್, ಏಜ್. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಸರಿಯಾದ ಇಮೇಲ್ ID, ಕಾರ್ಯನಿರ್ವಹಿಸುವ ಮೊಬೈಲ್ ನಂಬರ್ ಅನ್ನು ಇಟ್ಕೊಳ್ಳಿ. ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ID ಪ್ರೂಫ್, ವಯಸ್ಸಿನ ಪ್ರಮಾಣ ಪತ್ರ, ಶೈಕ್ಷಣಿಕ ಅರ್ಹತೆಯ ಪತ್ರ ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ಳಿ. ಅರ್ಜಿ ಫಾರ್ಮ್ನಲ್ಲಿ ಕೇಳಿರುವ ಎಲ್ಲ ಅಗತ್ಯ ದಾಖಲೆಯನ್ನು ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ. ಅಗತ್ಯವಿರುವ ಪ್ರಮಾಣ ಪತ್ರಗಳು, ದಾಖಲೆಗಳು ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಿ. ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಸೈಜ್ 20 KB ಇಂದ 50 KB ಒಳಗಡೆ ಇರಬೇಕು. ಸಿಗ್ನೇಚರ್ 10 KB ಇಂದ 20 KB ಒಳಗೆ ಅಪ್ಲೋಡ್ ಮಾಡಿ. ನಿಮ್ಮ ವರ್ಗಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕ ಪಾವತಿಸಿ. ಅರ್ಜಿ ಶುಲ್ಕ ಇದ್ದರೆ ಮಾತ್ರ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಯಾವುದೇ ದಲ್ಲಾಳಿಗಳ ಮಾತಿಗೆ ಮರುಳಾಗಬೇಡಿ. ಅರ್ಜಿಯನ್ನು ಅಧಿಕೃತ ವೆಬ್ಸೈಟ್ ಮೂಲಕವೇ ಹಾಕಿ. ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.